ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್ ಮೈ ಡಿಯರ್ ಲೀಡರ್ಸ್, ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಈ ಒಂದು ನೈಲ್ ಕಾರ್ಡ್ ಸಂಸ್ಥೆಗೆ ಜಾಯಿನ್ ಆದಮೇಲೆ, ನಮ್ಮ ID ಆಕ್ಟಿವೇಟ್ ಆದಮೇಲೆ ಪ್ರಾಡಕ್ಟ್ನ ಆರ್ಡರ್ ಮಾಡುವಂಥದ್ದು, ಮೀನ್ಸ್ ನಮ್ಮ ಒಂದು ಜಾಯ್ನಿಂಗ್ ಪ್ರಾಡಕ್ಟ್ನ ಆರ್ಡರ್ ಮಾಡುವಂಥದ್ದು ಯಾವ ರೀತಿ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಪೂರ್ತಿ ವಿಡಿಯೋನ ನೋಡಿ. ಸೊ ದಯವಿಟ್ಟು ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ನೀವು ಕಾಲ್ ಮಾಡ್ಬೋದು ಅಟ್ ಎನಿ ಟೈಮ್. ಸೊ ನಾನು ಅವೈಲಬಲ್ ಇರ್ತೀನಿ, ನಿಮಗೆ ಸಹಾಯನೂ ಕೂಡ ಮಾಡ್ತೀನಿ ಸ್ನೇಹಿತರೆ. ಸೊ ಫಸ್ಟು ಈ ಒಂದು ವಿಡಿಯೋನ ನೋಡೋಕೆ ಮುಂಚೆ ದಯವಿಟ್ಟು ಇನ್ನೊಬ್ಬ ನಿಮ್ಮ ಲೀಡರ್ಸ್ಗಳಿಗೆ, ನಿಮ್ಮ ಡೌನ್ಲೈನ್ಸ್ಗೆ ಶೇರ್ ಮಾಡಿ. ಸೊ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಜನಕ್ಕೆ ಇದನ್ನು ಮುಟ್ಟೋ ಥರ ಮಾಡಿ. ಓಕೆ ಸ್ನೇಹಿತರೆ, ಸೊ ಇಲ್ಲಿ ಯಾವ ರೀತಿ ನೀವು ನಿಮ್ಮ ಒಂದು ಜಾಯ್ನಿಂಗ್ ಪ್ರಾಡಕ್ಟ್ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ರೀಪರ್ಚೇಸ್ ಮಾಡಲೇಬೇಕು, ಪ್ರಾಡಕ್ಟ್ನ ಪರ್ಚೇಸ್ ಮಾಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ರೂಲ್ಸ್ ಇಲ್ಲ, ಯಾವುದೇ ಕಾರಣಕ್ಕೂ ಕಂಡೀಷನ್ಸ್ ಇಲ್ಲ. ಬಟ್ ಏನಪ್ಪಾ ಅಂದರೆ, ಸೊ ಯಾರೆಲ್ಲ ಈ ಒಂದು ಸಿಸ್ಟಮ್ಗೆ ಐಡಿನ ಅಮೌಂಟ್ನ ಪೇ ಮಾಡಿ ID ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ, ಸೊ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಪ್ರಾಡಕ್ಟ್ ಸಿಗ್ತದೆ. ಸೊ ಆ ಪ್ರಾಡಕ್ಟ್ನ ನೀವು ಯಾವ ರೀತಿ ನಿಮ್ಮ ಕೈಯಾರೆ ಆರ್ಡರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ಸ್ನೇಹಿತರೆ, ಸೊ ಫಸ್ಟು ನೀವು ಒಂದು ಐಡಿನಾರ ತಗೊಂಡಿರಿ ಅಥವಾ 3 ಐಡಿನಾರ ತಗೊಂಡಿರಿ, ಸೊ ಪ್ರತಿ ಐಡಿನಲ್ಲೂ ಕೂಡ ನೀವು ಪ್ರಾಡಕ್ಟ್ನ ಸಪ್ರೇಟ್ ಲಾಗಿನ್ ಆಗಿಬಿಟ್ಟೆ ನೀವು ಆರ್ಡರ್ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಐಡಿಯಿಂದ ಜಾಯಿನ್ ಆಗಿದ್ರ ಅಂದ್ರೆ ನಿಮ್ಮ ಐಡಿನ ಈ ರೀತಿಯಾಗಿ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಆದ್ಮೇಲೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಬೈ ಜಾಯ್ನಿಂಗ್ ಪ್ರಾಡಕ್ಟ್. ಓಕೆ, ಕಾಣಿಸ್ತಾ ಇದೆಯಲ್ವಾ ಬ್ಲೂ ಕಲರ್ ಅಲ್ಲಿ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಅಂತ ಏನಿರುತ್ತೆ, ಈ ಒಂದು ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಕೆಲವೊಂದು ಪ್ರಾಡಕ್ಟ್ಗಳು ನಿಮಗೆ ಶೋ ಆಗುತ್ತೆ, ಜಾಯ್ನಿಂಗ್ ಪ್ರಾಡಕ್ಟ್ಗಳಾಗಿರ್ಬೋದು ಇದು. ಸೊ ಇಲ್ಲಿ ನೀವು ಪೇ ಮಾಡಿರುವಂಥದ್ದು ಕೇವಲ 750 ರೂಪಾಯಿ. ಸೊ ಈ ಒಂದು 750 ರೂಪಾಯಿಗೆ ನೀವು ಜಸ್ಟ್ 750 ರೂಪಾಯಿ ಪ್ರಾಡಕ್ಟ್ನೇ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡುವಂಥದ್ದೇನಿಲ್ಲ. ಸೊ ಈಗ ನೀವು 750 ರೂಪಾಯಿ ಪೇ ಮಾಡಿ ID ಆಕ್ಟಿವೇಶನ್ ಮಾಡ್ಕೊಂಡಿದ್ದೀರಾ, ಬಟ್ ನಿಮಗೆ ಇದ್ಯಾವುದೋ ಅಡ್ವಾನ್ಸ್ ಸ್ಟೆಮ್ ಸೆಲ್ ಬೇಕು ಅಥವಾ ಅಮೃತ್ ಬೂಸ್ಟ್ ಜ್ಯೂಸ್ ಬೇಕು ಅಂತ ಅಂದ್ರೆ ನೀವು ಎಕ್ಸ್ಟ್ರಾ ಅಮೌಂಟ್ನ 750 ರೂಪಾಯಿ ಮೇಲೆ ಏನಿದೆ ಅದನ್ನ ನೀವು ಪೇ ಮಾಡಿ ಆರ್ಡರ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನೀವು 750 ರೂಪಾಯಿ ಪೇ ಮಾಡಿದ್ರೆ ಸಾಕು, ನನಗೆ 750 ರೂಪಾಯಿದು ಒಂದು ಪಂಚ ತುಳಸಿ ಡ್ರಾಪ್ಸ್, ಇನ್ನೊಂದು ನಾನಿ ಡ್ರಾಪ್ಸ್. ಸೊ ಈ ಒಂದು 2 ಪ್ರಾಡಕ್ಟ್ ನಿಮಗೆ ಅವೈಲಬಿಲಿಟಿ ಇದೆ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ಆಡ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಆಡ್ ಟು ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಸಬ್ ಟೋಟಲ್ 750 ರೂಪಾಯಿ ಅಂತ ಇದೆ. ಸೊ ಇಲ್ಲಿ ಡಿಸ್ಕೌಂಟ್ 0 ಅಂತ ಇದೆ. ಆಕ್ಟಿವೇಶನ್ ಅಮೌಂಟ್ 750 ರೂಪಾಯಿ, ಅಂದ್ರೆ ನೀವು ಪೇ ಮಾಡಿರುವಂಥದ್ದು 750 ರೂಪಾಯಿ. ಆ 750 ರೂಪಾಯಿಗೆ ನಿಮಗೆ ಪೂರ್ತಿ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಫೈನಲ್ ಪೇ 0. ಅಂದ್ರೆ ನೀವೇನಾದ್ರೂ ಬೇರೆ ಪ್ರಾಡಕ್ಟ್ಗಳನ್ನ ಚೂಸ್ ಮಾಡಿದ್ರೆ, ಸೊ ಎಕ್ಸಾಂಪಲ್ ಈಗ ಯಾವುದೋ ಒಂದು ಅಮೃತ್ ಜ್ಯೂಸ್ ಬೇಕು ಅಂತ ಅನ್ಕೊಳ್ಳಿ. ಸೊ ಎಕ್ಸಾಂಪಲ್ ನೋಡಿ, ಅಮೃತ್ ಜ್ಯೂಸ್ ಬೇಕು ಅಂದ್ರೆ 750 ರೂಪಾಯಿ ಆಲ್ರೆಡಿ ನೀವು ಅಮೌಂಟ್ ಪೇ ಮಾಡಿದಿರಲ್ವಾ ಆಕ್ಟಿವೇಶನ್ಗೆ, ಸೊ ಅದಿರುತ್ತೆ. ಇನ್ನು 750 ರೂಪಾಯಿ ನೀವು ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಈಗ ನಾನು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ನಾನೇನು ಮಾಡ್ತೀನಿ, ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಥ್ಯಾಂಕ್ ಯು, ಯುವರ್ ಆರ್ಡರ್ ಪ್ಲೇಸ್ಡ್ ಸಕ್ಸಸ್ಫುಲಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಜೊತೆಗೆ ನೋಡ್ತಾ ಇರ್ಬೋದು ಇಲ್ಲಿ ಆರ್ಡರ್ ಡೇಟು, ಸೊ ಜೊತೆಗೆ ಪ್ರಾಡಕ್ಟು, ಸೊ ಪ್ರತಿಯೊಂದು ಕೂಡ ಶೋ ಆಗುತ್ತೆ. ಸೊ ವಿತ್ ಅಡ್ರೆಸ್, ಶಿಪ್ಪಿಂಗ್ ಅಡ್ರೆಸ್. ಓಕೆ, ಸೊ ಇಷ್ಟು ಕೂಡ ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಇಲ್ಲಿ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಸೊ ಇದು ಡೆಲಿವರಿ ಅವರು ಡಿಸ್ಪ್ಯಾಚ್ ಮಾಡಿದ್ಮೇಲೆ ಇಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಮಾಡಿದ್ಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಅಲ್ಲಿ ಏನಾಗುತ್ತೆ, ಆ ಒಂದು ಆಪ್ಷನ್ ಹೋಗ್ಬಿಡುತ್ತೆ ನೋಡಿ ಇಲ್ಲಿ. ಸೊ ಅವಾಗಲೇ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಅಂತ ಇತ್ತಲ್ವ ಇಲ್ಲಿ. ಸೊ ಈ ಒಂದು ಆಪ್ಷನ್ ಏನಾಗುತ್ತೆ, ಹೊರಟೋಗುತ್ತೆ. ಸೊ ಈ ಒಂದು ಪ್ರೋಸೆಸ್ ಬಂದು ತುಂಬಾ ಸಿಂಪಲ್ ಆಗಿದೆ. ಸೊ ಎಲ್ಲರೂ ಕೂಡ ಅರ್ಥ ಆಗುವಂಥದ್ದು, ಸೊ ಪ್ರತಿಯೊಬ್ಬರು ಕೂಡ ಅವಶ್ಯಕತೆ ಇರುವಂಥದ್ದು. ಸೊ ಯಾರೆಲ್ಲ ಪ್ರಾಡಕ್ಟ್ನ ಅಮೌಂಟ್ನ ಪೇ ಮಾಡಿ ಪ್ರಾಡಕ್ಟ್ನ ಬೈ ಮಾಡಿದ್ದೀರಾ, ಸೊ ಲೈಕ್ ಜಾಯಿನ್ ಆಗಿದ್ದೀರಾ, ಪ್ರತಿಯೊಬ್ಬರು ಕೂಡ ಆರ್ಡರ್ ಹಾಕೋಬಹುದು ಈ ರೀತಿಯಾಗಿ ಈ ಪ್ರೋಸೆಸ್ನ ಮುಖಾಂತರ. ಇಲ್ಲ ನಾನು ನಿಧಾನಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅಂದ್ರೆ ಅದನ್ನ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಎಲ್ಲರೂ ಕೂಡ ಒಂದು ಏನಪ್ಪ ವಿಚಾರ ಅಂತಂದ್ರೆ, ನೀವು ಪ್ರಾಡಕ್ಟ್ನ ಆರ್ಡರ್ ಹಾಕೋಕ್ಕೂ ಮುಂಚೆ ನಿಮ್ಮ ಪ್ರೊಫೈಲ್ನ ಬಿಫೋರ್ ದಟ್ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.